ಧಾರವಾಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ರಾಜ್ಯದಲ್ಲಿ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಹಾಗೂ 41 ಜನರ ಕರವೇ ಕಾರ್ಯಕರ್ತರನ್ನು ಬಂಧನ ಮಾಡಿದ್ದು ಬೇಷರತ್ತಾಗಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ಘೋಷಣೆಗಳ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತಾ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟದಲ್ಲಿ ಹಿಂದಿ ಭಾಷಿಕರ ಸಭೆಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರು, ನಮ್ಮ ಕರವೇ ಸೇನಾನಿಗಳು ಇವತ್ತೇನು ನಿನ್ನೆ ಹೋಗಿ ಅವರಿಗೆ ಹಿಂದಿನ ಬಂದ್ ಮಾಡಿರಿ, ಹಿಂದಿನ ತೆಗೆದುಹಾಕ್ರಿ ಅಂತೇಳಿ ನಾವು ಬ್ಯಾನರೆಲ್ಲ ಹರಿದು ಹಾಕಿದ್ರು. ಆ ಟೈಮ್ದಾಗ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದಾರಲ್ಲ, ಅವ್ರನ್ನ ಬಿಡುಗಡೆಗೊಳಿಸಿದ್ರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡ್ತದಂತೆ ಅವ್ರಿಗೆ ಎಚ್ಚರಿಕೆ ಕೊಡ್ತೈತಿ. ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಪದೇ ಪದೇ ನಮ್ಮನ್ನು ಕನ್ನಡಿಗರನ್ನ ಕೆಣಕ್ತಾನೆ ಐತಿ. ಈ ಹಿಂದಿನ ನಾವು ಇಲ್ಲಿ ಕರ್ನಾಟಕದಾಗ ಆಡಳಿತ ಮಾಡೋಕ್ಕೆ ಬಿಡೋದಿಲ್ಲ. ಒಂದೇಳೆ ಅವ್ರು ಆಡಳಿತ ಮಾಡ್ತಾಳಂತಂದ್ರು ನಾವು ಇಡೀ ರಾಜ್ಯದಂಥ 72 ಲಕ್ಷ ಕಾರ್ಯಕರ್ತರು ಇವತ್ತು ನಾವು ಈ ಬೀದಿಗಿಳಿಬೇಕಾಗತ್ತಿ. ಬೀದಿಗಿಳಿದ ನಾವು ಅವರಿಗೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಗತ್ತಿ. ಇದನ್ನು ಕೂಡಲೇ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಾವು ಭಾಳ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಕೆ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ದೊಡ್ಡ ಉಗ್ರ ಹೋರಾಟ ಮಾಡ್ತಂತೆ ಈ ಮೂಲಕ ಅವರಿಗೆ ಹೆಚ್ಚಿಸ್ತಾ ಇದ್ದೀವಿ. ನಮ್ಮ ಹೆಸರು ರೆಹಮಾನ್ ಹೊಳೆ ಅಂತೇಳಿ, ಕರವೇ ರಾಜ್ಯ ಮುಖಂಡರು. ಬಿಡುಗಡೆಗೊಳಿಸಿ ಆ ಹಿಂದೂವಾಲಗಳನ್ನು ಅವರ ಮನವೊಲಿಸಿಗೋಸ್ಕರ ನಮ್ಮ ಕರವೇ ಸೇನಾನಿಗಳನ್ನು ಸುಮಾರು 13 ಜನ ಮಹಿಳಾ ಸೇನಾನಿಗಳು ಹಾಗೂ ಇನ್ನಿತರ ಎಲ್ಲ ಪುರುಷ ಸೇನಾನಿಗಳನ್ನು ಅಂತಂದರೆ 41 ಮಂದಿಯನ್ನು ನಿನ್ನೆ ಬಂಧನಕ್ಕೊಳಪಡಿಸಿದ್ದಾರೆ. ಅದು ನಮಗೆ ನಮ್ಮ ಕನ್ನಡಿಗರಿಗೆ ಅವಮಾನ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಷ್ಟೇ ಅಲ್ಲ, ಇಡೀ ಕನ್ನಡ ರಾಜ್ಯಕ್ಕೆ ಮಾಡಿದಂಥ ಅವಮಾನ. ಇದನ್ನು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಕೂಡಲೇ ವಿಚಾರ ಮಾಡಬೇಕು. ಈ ಕೂಡಲೇ ಬಂಧನಕ್ಕೊಳಗಾದಂಥ ನಮ್ಮ ಕಾರ್ಯಕರ್ತರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು. ಭಾಷೆಯನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕರವೇ ಕಾರ್ಯಕರ್ತರನ್ನು ಬಂಧಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣಗೌಡ ನೇತೃತ್ವದಲ್ಲಿ ಈಗ ಹಲವಾರು ವರ್ಷಗಳಿಂದ ಇವತ್ತು ಕನ್ನಡದ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಇದು ಇದೇ ಫಸ್ಟ್ ಅಲ್ಲ. ಏನು ನಮಗೆ ಒಂದು ಭಾಳ ವಿಚಿತ್ರ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಪದೇ ಪದೇ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆಯನ್ನು ನಡೆಸ್ತಾ ಇದೆ. ಯಾಕಂತಂದರೆ ಇವತ್ತು ಕನ್ನಡದ ತೆರಿಗೆ ಹಣದಲ್ಲಿ ಪ್ರತಿ ವರ್ಷವೂ ಕೂಡ ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಅದರ ಕೈಗೊಂಬೆಯಾಗಿ ಇವತ್ತು ಕನ್ನಡಿಗರ ಮತವನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹಲವಾರು ವರ್ಷಗಳಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರು ಹಿಂದಿ ವಿರೋಧವನ್ನು ಮಾಡ್ಕೊತಾ ಬಂದಿದ್ದಾರೆ. ಯಾಕಂತಂದರೆ ಇವತ್ತು ಹಿಂದಿ ದಿವಸವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀರಿ, ಹಿಂದಿಗಷ್ಟೇ ಯಾಕೆ ಒತ್ತು ಕೊಡ್ತಾ ಇದ್ದೀರಿ, ಹಿಂದಿನ ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ನೀವು ರಾರಾಜಿಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಸನ್ಮಾನ್ಯ ನಾರಾಯಣಗೌಡರು ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ಕಿಚ್ಚೆತ್ತು ಗಮನ ಕೊಡದಂತೆ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕರವೇ ಕಾರ್ಯಕರ್ತರನ್ನು 41 ಜನ ಮೊನ್ನೆ ಏನು ಒಂದು ಪಂಚತಾರ ಹೋಟೆಲ್ನಲ್ಲಿ ಹಿಂದಿ ಭಾಷೆಯನ್ನು ರಾರಾಜಿಸುತ್ತಿರತಕ್ಕಂಥ ಒಬ್ಬ ಏನು ಹಿಂದಿವಾಲಗಳು ಆ ಸಭೆಗೆ ನುಗ್ಗಿ ಆ ಒಂದು ಕಾರ್ಯಕ್ರಮವನ್ನು ಧ್ವಂಸ ಮಾಡ್ತಿರ್ತಕ್ಕಂಥ ಕರವೇ 41 ಕಾರ್ಯಕರ್ತರನ್ನು ಈ ನಮ್ಮ ಕರ್ನಾಟಕ ಸರ್ಕಾರ ಬಂಧಿಸಿದೆ. ನಿಮಗೇನಾದರೂ ತಾಕತ್ತಿದ್ರೆ ದಮ್ಮಿದ್ರೆ ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ 41 ಜನ ಏನು ಬಂಧಿಸಿದಿರಲ್ಲ ಯಾವುದೇ ಪ್ರಕಾರ. ಕ್ರಾಂತಿ ಸಮಾಚಾರ, ಧಾರವಾಡ.